ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ದೇವಿ ಮಹಾತ್ಮೆಯ 2ನೇ ಅಧ್ಯಾಯವನ್ನು ನೋಡೋಣಂತ. ಋಷಿ ಹೀಗೆ ಹೇಳುತ್ತಾನೆ: ಹಿಂದೆ 100 ವರ್ಷಗಳ ಕಾಲ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾಯಿತು. ಆಗ ಮಹಿಷನು ರಾಕ್ಷಸರಿಗೊಡೆಯನೂ ಇಂದ್ರನು ದೇವತೆಗಳಿಗೊಡೆಯನೂ ಆಗಿದ್ದರು. ಹಾಗೆ ಮಹಾಬಲಶಾಲಿಗಳಾದ ರಾಕ್ಷಸರಿಂದ ದೇವತೆಗಳ ಸೈನ್ಯವು ಸೋಲಿಸಲ್ಪಟ್ಟಿತು. ಮಹಿಷಾಸುರನು ಸಕಲ ದೇವತೆಗಳನ್ನು ಗೆದ್ದು ಇಂದ್ರನಾದನು. ಅನಂತರ ಸೋತು ಹೋದ ದೇವತೆಗಳು ಪದ್ಮದಿಂದ ಉತ್ಪನ್ನನಾದ ಬ್ರಹ್ಮನನ್ನು ಮುಂದಿರಿಸಿಕೊಂಡು ಶ್ರೀ ಮಹಾದೇವನು ಮಹಾವಿಷ್ಣುವು ಇದ್ದಂತಹ ಸ್ಥಳಕ್ಕೆ ಹೋದರು. ಅವರಿಬ್ಬರೆದುರಿಗೆ ದೇವತೆಗಳು ನಡೆದಂತೆ ಮಹಿಷಾಸುರನ ದುಷ್ಕೃತ್ಯಗಳನ್ನು, ದೇವತೆಗಳಾದ ಸೋಲನ್ನು ವಿವರವಾಗಿ ಹೇಳಿದರು. ಸೂರ್ಯ, ಇಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಇನ್ನೂ ಉಳಿದ ದೇವತೆಗಳೆಲ್ಲರ ಅಧಿಕಾರವನ್ನು ಅವನು ತಾನೇ ಕಸಿದು ನಡೆಸುತ್ತಿದ್ದಾನೆ. ದುರಾತ್ಮನಾದ ಆ ಮಹಿಷನು ದೇವತೆಗಳನ್ನೆಲ್ಲ ಸ್ವರ್ಗದಿಂದ ಓಡಿಸಿಬಿಟ್ಟಿದ್ದಾನೆ. ಇವರು ಸಾಮಾನ್ಯ ಮನುಷ್ಯರಂತೆ ಸಂಚರಿಸುತ್ತಿದ್ದಾರೆ. ದೇವಶತ್ರುವಾದ ಆತನ ಕಾರ್ಯಗಳೆಲ್ಲವನ್ನೂ ಪೂರ್ತಿಯಾಗಿ ನಿಮ್ಮಗಳ ಮುಂದೆ ಹೇಳಿದ್ದೇವೆ. ನಾವೆಲ್ಲರೂ ನಿಮಗೆ ಶರಣಾಗತರಾಗುತ್ತೇವೆ. ಅವನ ವಧೋಪಾಯವನ್ನು ದಯವಿಟ್ಟು ಆಲೋಚಿಸಬೇಕು ಎಂದರು. ಮಹಾವಿಷ್ಣುವು ದೇವತೆಗಳ ಮಾತನ್ನು ಹೀಗೆ ಕೇಳಿದವನಾಗಿ ಕೋಪಗೊಂಡನು. ಈಶ್ವರನೂ ಸಿಟ್ಟಾದನು. ಹುಬ್ಬುಗಳನ್ನು ಗಂಟಿಕ್ಕಿದವರಾದರು. ಅನಂತರ ಬಹಳವಾಗಿ ಕೋಪಗೊಂಡ ವಿಷ್ಣುವಿನ ಮುಖದಿಂದಲೂ, ಬ್ರಹ್ಮ, ಈಶ್ವರ ಮುಖದಿಂದಲೂ ಮತ್ತು ಉಳಿದ ಇಂದ್ರನೇ ಮುಂತಾದ ದೇವತೆಗಳ ಶರೀರಗಳಿಂದಲೂ ಮಹತ್ತಾದ ತೇಜಸ್ಸು ಹೊರಬಿದ್ದಿತು. ಹಾಗೂ ಅದೆಲ್ಲವೂ ಒಂದಾಯಿತು. ಉರಿಯುತ್ತಿರುವ ಪರ್ವತದಂತಿರುವ ಹೆಚ್ಚಿನ ಆ ತೇಜೋರಾಶಿಯು ತನ್ನ ಜ್ವಾಲೆಗಳಿಂದ ದಿಕ್ಕಿನ ಕೊನೆಗಳನ್ನು ವ್ಯಾಪಿಸಿಕೊಂಡಿದ್ದನ್ನು ಅಲ್ಲಿ ದೇವತೆಗಳು ಕಂಡರು. ಎಲ್ಲಾ ದೇವತೆಗಳ ಶರೀರದಿಂದ ಹೊರಬಿದ್ದ ಅಪರಿಮಿತವಾದ ಆ ಬೆಳಕು ಒಂದಾಗಿ ಆಗ ಒಬ್ಬ ಸ್ತ್ರೀಯಾಯಿತು. ಆಕೆಯು ತನ್ನ ಕಾಂತಿಯಿಂದ 3 ಲೋಕಗಳನ್ನು ವ್ಯಾಪಿಸಿಕೊಂಡಳು. ಈಶ್ವರನ ತೇಜಸ್ಸೇನಿತ್ತೋ ಅದರಿಂದ ಆಕೆ ಮುಖವು ಸೃಷ್ಟಿಯಾಯಿತು. ಹಾಗೆಯೇ ಯಮನ ಶಕ್ತಿ ತೇಜಸ್ಸುಗಳಿಂದ ಆಕೆಯ ಕೂದಲುಗಳು, ವಿಷ್ಣುವಿನ ತೇಜಸ್ಸಿನಿಂದ ತೋಳುಗಳು, ಚಂದ್ರನ ತೇಜಸ್ಸಿನಿಂದ 2 ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ಮಧ್ಯಭಾಗವು, ವರುಣನ ತೇಜಸ್ಸಿನಿಂದ ತೊಡೆ ಮಂಡಿಗಳು, ಭೂದೇವಿಯ ತೇಜಸ್ಸಿನಿಂದ ಆಸನ ಭಾಗವು, ಬ್ರಹ್ಮ ತೇಜಸ್ಸಿನಿಂದ ಪಾದಗಳು, ಸೂರ್ಯ ತೇಜಸ್ಸಿನಿಂದ ಕಾಲು ಬೆರಳುಗಳು, ವಸುದೇವತೆಗಳ ತೇಜಸ್ಸಿನಿಂದ ಕೈ ಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು, ಪ್ರಜಾಪತಿಯ ತೇಜಸ್ಸಿನಿಂದ ಆಕೆಯ ಹಲ್ಲುಗಳು, ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು, ಸಂಧ್ಯಾ ದೇವತೆಗಳ ತೇಜಸ್ಸಿನಿಂದ 2 ಹುಬ್ಬುಗಳು, ವಾಯುದೇವತೆಗಳ ತೇಜಸ್ಸಿನಿಂದ ಕಿವಿಗಳು ಉಂಟಾದವು. ಹೀಗೆಯೇ ಬೇರೆ ಬೇರೆ ದೇವತೆಗಳ ತೇಜಸ್ಸುಗಳ ಸೃಷ್ಟಿಯೇ ದೇವಿಯಾಗಿದ್ದಳು. ಅನಂತರ ಎಲ್ಲಾ ದೇವತೆಗಳ ತೇಜಸ್ಸಮೂಹದಿಂದ ಹುಟ್ಟಿ ಬಂದ ಆಕೆಯನ್ನು ಕಂಡು ಮಹಿಷಾಸುರನಿಂದ ಪೀಡಿಸಲ್ಪಟ್ಟಿದ್ದ ದೇವತೆಗಳು ಆನಂದಗೊಂಡರು. ಪಿನಾಕಪಾಣಿಯಾದ ಶಿವನು ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ನಿರ್ಮಿಸಿ ಆಕೆಗೆ ಕೊಟ್ಟನು. ವಿಷ್ಣುವು ಹಾಗೆಯೇ ತನ್ನ ಚಕ್ರದಿಂದ ಬೇರೊಂದು ಚಕ್ರವನ್ನು ಸಿದ್ಧಗೊಳಿಸಿಕೊಟ್ಟನು. ವರುಣನು ಶಂಕುವನ್ನು, ಅಗ್ನಿದೇವನು ಶಕ್ತ್ಯಾಯುಧವನ್ನು, ಮಾರುತನು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ನೀಡಿದರು. ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು ತಯಾರಿಸಿಕೊಟ್ಟನು ಮತ್ತು ದೇವೇಂದ್ರನು ತನ್ನ ಐರಾವತವೆಂಬ ಆನೆಯಿಂದ ಘಂಟೆಯನ್ನು ತೆಗೆದುಕೊಂಡನು. ಯಮನು ತನ್ನ ಕಾಲದಂಡದಿಂದ ದಂಡವನ್ನು, ವರುಣನು ಪಾಶವನ್ನು ಸೃಷ್ಟಿಸಿಕೊಟ್ಟರು. ಪ್ರಜಾಪತಿಯು ಜಪಸರವನ್ನು, ಬ್ರಹ್ಮದೇವನು ಕಮಂಡಲವನ್ನು ಕೊಟ್ಟರು. ಸೂರ್ಯನು ಆ ದೇವಿಯ ಎಲ್ಲಾ ಮೈಗೂದಲುಗಳಲ್ಲಿಯೂ ತನ್ನ ಕಾಂತಿಯನ್ನು ಇಟ್ಟನು. ಕಾಲ ಕತ್ತಿಯನ್ನು, ನಿರ್ಮಲವಾದ ಚರ್ಮ ನೀಡಿದನು. ಕ್ಷೀರ ಸಮುದ್ರ ರಾಜನು ಶುದ್ಧವಾದ ಹಾರವನ್ನು, ನಾಶವಿಲ್ಲದ 2 ವಸ್ತ್ರಗಳನ್ನು, ಜಡೆಯಲ್ಲಿ ಧರಿಸುವ ಚೂಡಾಮಣಿ ಎಂಬ ಒಡವೆಯನ್ನು, 2 ಬೆಂಡೋಲೆಗಳನ್ನು, ಕೈಬಳೆಗಳನ್ನು ನೀಡಿದನು. ಅದೇ ಸಮುದ್ರ ರಾಜನು ಅರ್ಧ ಚಂದ್ರಾಕಾರದ ಶುಭ್ರವಾದ ಹಣೆಬೊಟ್ಟನ್ನು, ಎಲ್ಲಾ ತೋಳುಗಳಿಗೂ ತೋಳು ಬಳೆಗಳನ್ನು, ಭುಜ ಕೀರ್ತಿಗಳನ್ನು, ವಿಮಲವಾದ 2 ಕಾಲು ಗೆಜ್ಜೆಗಳನ್ನು, ಹಾಗೆಯೇ ಅಮೂಲ್ಯವಾದ ಕಂಠಾಭರಣವನ್ನು, ಎಲ್ಲಾ ಬೆರಳುಗಳಿಗೂ ರತ್ನದ ಉಂಗುರಗಳನ್ನು ಕೊಟ್ಟನು. ವಿಶ್ವಕರ್ಮನೆಂಬ ದೇವಶಿಲ್ಪಿಯು ಆಕೆಗೆ ಅತಿ ನಿರ್ಮಲವಾದ ಕೊಡಲಿಯನ್ನು ಹಾಗೂ ಅನೇಕ ರೀತಿಯಾದ ಅಸ್ತ್ರಾಯುಧಗಳನ್ನು ಭೇದಿಸಲು ಭಾರದ ಕವಚವನ್ನು ಕೊಟ್ಟನು. ಸಮುದ್ರ ರಾಜನು ಆಕೆಗೆ ಬಾಡದೇ ಇರುವ ಕಮಲದ ಹೂಗಳುಳ್ಳ 2 ಮಾಲೆಗಳನ್ನು ತುರುಬಿನಲ್ಲಿ ಮುಡಿಯಲು
ಹಾಗೂ ವೃಕ್ಷ ಸ್ಥಳದಲ್ಲಿ ಧರಿಸಲು ತಕ್ಕಂತಹವುಗಳನ್ನು ಕೊಟ್ಟನು ಮತ್ತು ಅತಿ ಮುದ್ದಾದ ಒಂದು ತಾವರೆಯನ್ನು ನೀಡಿದನು. ಗಿರಿಜರಾಜನಾದ ಹಿಮವಂತನು ವಾಹನವಾಗಿ ಆಕೆಗೆ ಒಂದು ಸಿಂಹವನ್ನು ಕೊಟ್ಟನು. ವಿವಿಧ ರತ್ನಗಳನ್ನೂ ನೀಡಿದನು. ಕುಬೇರನು ಸುರೆಯು ಎಂದಿಗೂ ಖಾಲಿಯಾಗದ ಒಂದು ಕುಡಿಯುವ ಪಾತ್ರೆಯನ್ನು ಕೊಟ್ಟನು. ಎಲ್ಲ ನಾಗಗಳಿಗೂ ಒಡೆಯನಾದ ಹಾಗೂ ಈ ಭೂಮಿಯನ್ನು ತನ್ನ ಹೆಡೆಗಳಿಂದ ಧರಿಸಿರುವ ಆದಿಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗರತ್ನಗಳ ಹಾರವೊಂದನ್ನು ಆಕೆಗೆ ಕೊಟ್ಟನು. ಹೀಗೆ ದೇವಿಯು ಬೇರೆ ಬೇರೆಯ ದೇವತೆಗಳಿಂದಲೂ ನಾನಾ ವಿಧವಾದ ಒಡವೆಗಳು ಆಯುಧಗಳಿಂದ ಗೌರವಿಸಲ್ಪಟ್ಟವಳಾಗಿ ಮತ್ತೆ ಮತ್ತೆ ಹಟ್ಟಹಾಸದಿಂದ ಗಟ್ಟಿಯಾಗಿ ನಾದ ಮಾಡಿದಳು. ಆಕೆಯು ಭಯಂಕರವಾದ ಆ ನಾದದಿಂದ ಇಡೀ ಆಕಾಶವೆಲ್ಲವೂ ತುಂಬಿ ಹೋಯಿತು. ಅತೀ ಹೆಚ್ಚಿನ ರೀತಿಯಿಂದ ಶಬ್ದವಾಯಿತು. ಅದರಿಂದ ಪ್ರತಿಧ್ವನಿಯೂ ದೊಡ್ಡದಾಗಿ ಉಂಟಾಯಿತು. ಇದರಿಂದ ಎಲ್ಲ ಲೋಕಗಳು ಗಾಬರಿಗೊಂಡವು. ಸಮುದ್ರಗಳು ಅಳ್ಳಾಡಿ ಹೋದವು. ಭೂಮಿಯು ನಡುಗಿಬಿಟ್ಟಿತು. ಪರ್ವತಗಳೆಲ್ಲವೂ ಚಲಿಸಿಬಿಟ್ಟವು. ಆಗ ದೇವತೆಗಳು ಸಿಂಹವಾಹಿನಿಯಾದ ಆಕೆಯನ್ನು ಕುರಿತು ಸಂತೋಷದಿಂದ ಜಯಕಾರ ಮಾಡಿದರು. ಭಕ್ತಿಯಿಂದ ಬಗ್ಗಿದ ಶರೀರವುಳ್ಳ ಮುನಿಗಳು ಸ್ತೋತ್ರ ಮಾಡಿದರು. 3 ಲೋಕಗಳೆಲ್ಲವೂ ಬಹಳವಾಗಿ ಗಲಿಬಿಲಿಯಾದದ್ದನ್ನು ಕಂಡು ದೇವಶತ್ರುಗಳಾದ ರಾಕ್ಷಸರು ಎಲ್ಲಾ ಸೈನ್ಯವನ್ನು ಸಜ್ಜುಗೊಳಿಸಿಕೊಂಡು ಆಯುಧಗಳನ್ನು ಎತ್ತಿ ಹಿಡಿದವರಾಗಿ ಮೇಲೆದ್ದರು. ಮಹಿಷಾಸುರನಾದರೋ ಆಹಾ ಇದೇನು ಎಂದು ಕೋಪದಿಂದ ಗರ್ಜಿಸಿದವನಾಗಿ ಎಲ್ಲ ರಾಕ್ಷಸರೊಡಗೂಡಿ ಆ ಶಬ್ದವು ಬಂದಲ್ಲಿಗೆ ಎದುರಾಗಿ ಓಡಿ ಬಂದನು. ಆತನು ಅನಂತರ 3 ಲೋಕಗಳನ್ನೂ ತನ್ನ ಕಾಂತಿಯಿಂದ ವ್ಯಾಪಿಸಿಕೊಂಡಿದ್ದ ಹಾಗೂ ಹೆಜ್ಜೆಯನ್ನಿಟ್ಟಾಗ ಬಗ್ಗಿ ನಮಸ್ಕರಿಸುವ ಭೂದೇವಿ ಸಹಿತಳು ಆಕಾಶವನ್ನೆಲ್ಲ ಕಿರೀಟದಲ್ಲಿ ಅಡಗಿಸಿಕೊಂಡು ಎದ್ದು ಹೊಳೆಯುತ್ತಿರುವವಳು ಆದ ದೇವಿಯನ್ನು ಕಂಡನು. ಆಕೆಯು ತನ್ನ ಧನುಷ್ಸಿನ ಟಂಕಾರ ಧ್ವನಿಯಿಂದ ಇಡೀ ಪಾತಾಳ ಲೋಕವನ್ನೆಲ್ಲ ಕ್ಷೋಭೆಗೊಳ್ಳುವಂತೆ ಮಾಡಿದವಳಾಗಿಯೂ 1000 ಭುಜಗಳಿಂದ ಎಲ್ಲೆಲ್ಲೂ ವ್ಯಾಪಿಸಿಕೊಂಡು ನೆಲೆಸಿದವಳಾಗಿಯೂ ಕಂಡು ಬಂದಳು. ಅನಂತರ ಆ ದೇವಿಯೊಡನೆ ರಾಕ್ಷಸರಿಗೆ ಯುದ್ಧವು ಸಂಘಟಿಸಿತು. ಬಹಳವಾದ ಶಸ್ತ್ರಾಸ್ತ್ರಗಳ ಉಪಯೋಗದಿಂದ ದಿಕ್ಕುಗಳೆಲ್ಲವೂ ಹೊಳೆಯುವಂತೆ ಅದು ನಡೆಯಿತು. ಮಹಿಷಾಸುರನ ಸೇನಾಧಿಪತಿಯಾದ ಚಿಕ್ಸುರ ಎಂಬ ಮಹಾರಾಕ್ಷಸನು ಮತ್ತೊಬ್ಬ ಸೇನಾಧಿಪತಿಯಾದ ಚಾಮರನೆಂಬುವನು ಚತುರಂಗ ಸೈನ್ಯದಿಂದಲೂ 60,000 ಸಂಖ್ಯೆಯ ರಥಗಳಿಂದಲೂ ಕೂಡಿದವರಾಗಿಯೂ ಹಾಗೆಯೇ ಭಯಂಕರವಾದ ಕೋರೆ ದಾಡೆಗಳುಳ್ಳ ಉದಗ್ರನೆಂಬುವನು ಕೋಟಿ ರಥಗಳಿಂದಲೂ ಕೂಡಿದವನಾಗಿಯೂ ಯುದ್ಧ ಮಾಡಿದರು. 50 ಲಕ್ಷ ರಥಗಳಿಂದ ಕೂಡಿದ ಮಹಾಸುರನಾದ ಅಸಿಲೋಮನೆಂಬುವನು 60 ಲಕ್ಷ ಸೈನ್ಯದೊಡನೆ ಭಾಷ್ಕಲನೆಂಬುವನು ಆ ಯುದ್ಧದಲ್ಲಿ ಕಾದಾಡಿದರು. ಅದೇ ಭಾಷ್ಕಲನು 1000 ಆನೆ ಕುದುರೆಗಳ ಪರಿವಾರದಿಂದಲೂ ಕೋಟಿ ಸಂಖ್ಯೆಯ ರಥಗಳಿಂದಲೂ ಕೂಡಿಕೊಂಡು ಯುದ್ಧ ಮಾಡಿದನು. ಬಿಡಾಲನೆಂಬುವನು 5 ಲಕ್ಷ ರಥಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ ಯುದ್ಧದಲ್ಲಿ ಕಾದಾಡಿದನು. ಇನ್ನು ಕೆಲವರು ಮಹಾರಾಕ್ಷಸರು 10,000 ಗಟ್ಟಲೆ ರಥಗಳು ಆನೆಗಳು ಕುದುರೆಗಳಿಂದ ಪರಿವಾರಿತರಾಗಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ತೋಮರ, ಬಿಂದಿಪಾಲ, ಶಕ್ತಿ, ಮುಸುಲಗಳೆಂಬ ಹಾಗೂ ಕತ್ತಿ, ಕೊಡಲಿ, ಷಟ್ಪಟ್ಟಿಷಗಳೆಂಬ ವಿವಿಧವಾದ ಆಯುಧಗಳಿಂದ ರಾಕ್ಷಸರು ದೇವಿಯೊಡನೆ ಯುದ್ಧ ಮಾಡಿದರು. ಕೆಲವರು ಶಕ್ತ್ಯಾಯುಧಗಳನ್ನು, ಕೆಲವರು ಪಾಶಗಳನ್ನು, ಮತ್ತೆ ಕೆಲವರು ಕತ್ತಿಯ ಹೊಡೆತಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದರು. ಅವರೆಲ್ಲರೂ ದೇವಿಯನ್ನು ಕೊಲ್ಲಲು ಮುನ್ನುಗ್ಗಿದರು. ಅನಂತರ ಆ ಚಂಡಿಕಾ ದೇವಿಯಾದರೋ ಆ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಲೀಲಾ ಮಾತ್ರದಿಂದ ಕತ್ತರಿಸಿ ಹಾಕಿದಳು. ದೇವರ್ಷಿಗಳಿಂದ ಸ್ತೋತ್ರ ಮಾಡಲ್ಪಡುತ್ತಿರುವ ಈಶ್ವರಿಯಾದ ದೇವಿಯ ಆಯಾಸವಿಲ್ಲದ ಮುಖದಿಂದ ಕೂಡಿಯೇ ರಾಕ್ಷಸರ ಶರೀರಗಳ ಮೇಲೆ ಶಸ್ತ್ರಾಸ್ತ್ರಗಳನ್ನು ಮಳೆಗರೆದಳು. ದೇವಿಯ ವಾಹನ ಶ್ರೇಷ್ಠವಾದ ಸಿಂಹವೂ ಕೂಡ ಕೋಪಗೊಂಡು ತನ್ನ ಕೇಸರವನ್ನು ಕೊಡವಿಕೊಂಡು ಕಾಡಿನಲ್ಲಿ ಬೆಂಕಿಯಂತೆ ರಾಕ್ಷಸರ ಸೈನ್ಯದಲ್ಲೆಲ್ಲ ಸಂಚರಿಸುತ್ತಿತ್ತು. ದೇವಿಯು ಯುದ್ಧ ಮಾಡುತ್ತಾ ರಣರಂಗದಲ್ಲಿ ಬಿಡುತ್ತಿದ್ದ ನಿಟ್ಟುಸಿರುಗಳು ಕೂಡಲೇ ಸಹಸ್ರಾರು ಗಣದೇವತೆಗಳಾಗಿ ಹೊರ ತೋರಿಕೊಂಡವು. ಆ ದೇವಿಯರು ಪರಶು, ಬಿಂದಿಪಾಲ, ಕತ್ತಿ, ಪಟ್ಟಿಷ ಮುಂತಾದ ಆಯುಧಗಳಿಂದ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿದ್ದರು. ಹಾಗೂ ದೇವಿಯ ಶಕ್ತಿಯಿಂದ ಮೈಗೂಡಿದವರಾಗಿ ಅಸುರರನ್ನು ನಾಶಗೊಳಿಸುತ್ತಾ ಪಟಹ, ಶಂಖ, ಮೃದಂಗ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಆ ಯುದ್ಧ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅನಂತರ ದೇವಿಯು ತ್ರಿಶೂಲ, ಗದೆ, ಶಕ್ತಿ ಮುಂತಾದ ಹಾಗೂ ಕತ್ತಿಯೇ ಮೊದಲಾದ ಆಯುಧಗಳ ಹೊಡೆತಗಳ ಮಳೆಯಿಂದ ಮಹಾರಾಕ್ಷಸರನ್ನು ಕೊಲ್ಲುತ್ತಿದ್ದಳು. ಘಂಟಾನಾದದಿಂದ ಮೂರ್ಛಿತರಾದ ಕೆಲವರನ್ನು ಕೆಡವಿದಳು. ಮತ್ತೆ ಕೆಲವರನ್ನು ಹಗ್ಗದಿಂದ ಕಟ್ಟಿ ನೆಲದ ಮೇಲೆ ಎಳೆದಾಡಿದಳು.
ಕೆಲವರು ಹರಿತವಾದ ಆಯುಧಗಳಿಂದ ಎರಡಾಗಿ ಸೀಳಲ್ಪಟ್ಟರು. ಮತ್ತೆ ಕೆಲವರು ಕತ್ತಿಯ ಏಟುಗಳಿಂದ ಬಿದ್ದು ಹೋದರು. ಗದೆಯಿಂದ ಚಚ್ಚಲ್ಪಟ್ಟ ಕೆಲವರು ನೆಲದ ಮೇಲೆ ಮಲಗಿದರು. ಒನಕೆಯಿಂದ ಬಹಳವಾಗಿ ಒಡೆಯಲ್ಪಟ್ಟ ಕೆಲವರು ರಕ್ತವನ್ನು ಕಾರಿದರು. ಮತ್ತೆ ಕೆಲವರು ಎದೆಯಲ್ಲಿ ಶೂಲದಿಂದ ತಿವಿಯಲ್ಪಟ್ಟವರಾಗಿ ನೆಲದ ಮೇಲೆ ಬಿದ್ದರು. ಕೆಲವರು ಯುದ್ಧದಲ್ಲಿ ಬಾಣಗಳ ಸುರಿಮಳೆಯಿಂದ ಉಸಿರಾಡಲು ಜಾಗವಿಲ್ಲದಂತೆ ಮಾಡಲ್ಪಟ್ಟರು. ಹೀಗೆ ದೇವಶತ್ರುಗಳಾದ ರಾಕ್ಷಸರು ಗಿಡಗಗಳು ಹಾರುವಂತೆ ತಮ್ಮ ಪ್ರಾಣ ಪಕ್ಷಿಗಳನ್ನು ಶರೀರದಿಂದ ಮೇಲುಗಡೆಗೆ ಹಾರಿಸಿಕೊಂಡು ಮೃತರಾದರು. ಕೆಲವರ ತೋಳುಗಳು ಆ ಯುದ್ಧದಲ್ಲಿ ಕತ್ತರಿಸಲ್ಪಟ್ಟವು. ಕೆಲವರಿಗೆ ಕುತ್ತಿಗೆಯು ತುಂಡಾಯಿತು. ಮತ್ತೆ ಕೆಲವರ ತಲೆಗಳೇ ಬಿದ್ದು ಹೋದವು. ಇನ್ನು ಕೆಲವರು ನಡುಭಾಗದಲ್ಲಿ ಸೀಳಲ್ಪಟ್ಟರು. ಕೆಲವರ ಭಾರಿ ರಾಕ್ಷಸರು ತೊಡೆಗಳನ್ನು ಮುರಿದುಕೊಂಡು ಭೂಮಿಯಲ್ಲಿ ಬಿದ್ದರು. ಕೆಲವರು ಒಂಟಿ ತೋಳು, ಕಣ್ಣು, ಕಾಲುಗಳುಳ್ಳವರಾಗಿ ಮಾಡಲ್ಪಟ್ಟರು. ಕೆಲವರು ದೇವಿಯಿಂದ ಎರಡು ಹೋಳಾಗಿ ಮಾಡಲ್ಪಟ್ಟರು. ಬೇರೆಯ ಕೆಲವರು ತಲೆಯು ತುಂಡಾಗಿ ಹೋಗಿದ್ದರೂ ಬಿದ್ದವರು ಮೇಲೆದ್ದರು. ಮುಂಡಗಳು ಒಳ್ಳೆಯ ಆಯುಧಗಳನ್ನು ಹಿಡಿದು ದೇವಿಯೊಡನೆ ಯುದ್ಧ ಮಾಡಿದವು. ಮತ್ತೆ ಕೆಲವು ಆ ಯುದ್ಧದಲ್ಲಿ ವಾದ್ಯಗಳ ಧ್ವನಿಗೆ ಅನುಗುಣವಾಗಿ ಆ ಲಯಕ್ಕೆ ತಕ್ಕಂತೆ ಕುಣಿದಾಡಿದವು. ಮತ್ತೆ ಕೆಲವು ಕಂದಗಳು ರುಂಡವನ್ನು ಕಳೆದುಕೊಂಡವುಗಳಾಗಿದ್ದರೂ ಖಡ್ಗ, ಶಕ್ತಿ ಮುಂತಾದ ಆಯುಧಗಳನ್ನು ಹಿಡಿದವುಗಳಾಗಿ ದೇವಿಯನ್ನು ನಿಲ್ಲು ನಿಲ್ಲು ಎಂದು ಕೂಗುತ್ತಿದ್ದವು. ಎಲ್ಲಿ ಆ ಮಹಾಯುದ್ಧವು ನಡೆಯಿತೋ ಅಲ್ಲಿ ಭೂಮಿಯು ರಥ, ಆನೆ, ಕುದುರೆಗಳ ಶವಗಳಿಂದ ತುಂಬಿ ಹೋಗುವುದಕ್ಕೆ ಅಸಾಧ್ಯವಾಯಿತು. ರಕ್ತ ಪ್ರವಾಹ ತುಂಬಿದ ಆ ನದಿಗಳು ಆ ಆನೆ, ಕುದುರೆ, ರಾಕ್ಷಸರ ಸೈನ್ಯದ ನಡುವೆ ತತ್ಕಾಲಕ್ಕೆ ಅಲ್ಲಿ ಹರಿದವು. ಅಂಬಿಕೆಯು ಕ್ಷಣ ಮಾತ್ರದಲ್ಲಿ ಆ ಅಸುರರ ಮಹಾ ಸೈನ್ಯವನ್ನು, ಬೆಂಕಿಯು ಹುಲ್ಲುಕಟ್ಟಿಗೆಗಳ ದೊಡ್ಡ ರಾಶಿಯನ್ನು ಹೇಗೋ ಹಾಗೆ ನಾಶ ಮಾಡಿಬಿಟ್ಟಳು. ಆ ಸಿಂಹವು ಕೂಡ ತನ್ನ ಮೀಸೆಗಳನ್ನು ಕೊಡುತ್ತಾ ರಾಕ್ಷಸರ ಶರೀರಗಳಲ್ಲಿ ಪ್ರಾಣಗಳಿವೆಯೋ ಎಂಬುದನ್ನು ಹುಡುಕುತ್ತಿದೆಯೋ ಎಂಬಂತೆ ಸುತ್ತಾಡುತ್ತಿತ್ತು. ಮಹಾಗರ್ಜನೆಯನ್ನು ಮಾಡಿತು. ದೇವಿಯೊಡನೆ ಹೀಗೆ ಆ ಮಹಾರಾಕ್ಷಸರ ಗಣಗಳು ಅಲ್ಲಿ ಕಾದಾಡಿದರು. ಇದನ್ನು ಕಂಡ ದೇವತೆಗಳು ಆಕಾಶದಿಂದ ಹೂ ಮಳೆಗರೆದವರಾದರು ಮತ್ತು ಸಂತುಷ್ಟರಾದರು. ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ದ್ವಿತೀಯೋಧ್ಯಾಯ ಸಂಪೂರ್ಣಂ.